187 ಕೋಟಿ ರೂಪಾಯಿ ನಮ್ಮ ನಿಗಮದಿಂದ ಯಾವುದೇ ಒಂದು ಬೋರ್ಡ್ ಮೀಟಿಂಗ್ ಇಲ್ದೇನೆ, ನನ್ನ ಗಮನಕ್ಕೂ ಬಾರದೇನೆ ಅಲ್ಲಿರುವಂತ ಚೇರ್ಮನ್ ಗಮನಕ್ಕೂ ಬಾರದೇನೆ ಆ ಹಣ ವರ್ಗಾವಣೆ ಆಗುತ್ತೆ. ನಾಗೇಂದ್ರನ ಅಕೌಂಟ್ಗೆ 1.2 crores ಬಂದಿದೆಯಲ್ಲ, ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಹೋಗಿದೆ, ಅವ್ರ ಸಂಬಂಧಿಗಳ ಅಕೌಂಟ್ಗೆ ಹೋಗಿದೆ. ಆ ಸಂಬಂಧಿನೂ ಒಪ್ಕೊಂಡಿದ್ದಾರೆ, ನಾಗೇಂದ್ರನೇ ಕೊಟ್ಟಿರೋದು ಅಂತ CBI ಚಾರ್ಜ್ ಶೀಟ್ ಅಲ್ಲಿ ಅವರೇ ಒಪ್ಕೊಂಡಿದ್ದಾರೆ, ಸ್ಟೇಟ್ಮೆಂಟೇ ಮಾಡಿದ್ದಾರೆ. ಮತ್ತೆ ಈ ಹಣ 600 ಅಕೌಂಟ್ಗೆ ಡಿವೈಡ್ ಆಗಿದೆ. ಇಲಾಖೆ ಹಣ 600 ಅಕೌಂಟ್ಗೆ ಡಿವೈಡ್ ಆಗಕ್ಕೆ ಅಂದ್ರೆ ಮಂತ್ರಿ ಸಹಾಯ ಇಲ್ದಿರ ಹೆಂಗಾಗ್ತೈತೆ, ಮಂತ್ರಿ ಡೈರೆಕ್ಷನ್ ಇಲ್ದಿರ ಈ 600 ಅಕೌಂಟ್ ಹೆಂಗ್ ಓಪನ್ ಆಗ್ತೈತೆ? ಮತ್ತೆ ಅವ್ರ ಶಿಷ್ಯ ಕುಂಡಿ ನಾಗರಾಜ್ ಅವ್ರ ರೈಟ್ ಹ್ಯಾಂಡ್, ಅವನ ಅಕೌಂಟ್ಗೆ ದುಡ್ಡು ಹೋಗಿದೆ. ಈ ದುಡ್ಡೆಲ್ಲ ಆಂಧ್ರಾಗ್ ಹೋಗಿ, ಅಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಹೋಗಿ, ಅಲ್ಲಿಂದ ಎಲ್ಲ ಮತ್ತೆ ಬಳ್ಳಾರಿಗೆ ಬಂದಿದೆ. ಯಾಕೆ ಬೇರೆ ಕಡೆ ಹೋಗಕ್ ಆಗ್ತಾ ಇರಲ್ಲ? ಬಳ್ಳಾರಿ ಬಿಟ್ಟು ಬೇರೆ ಜಿಲ್ಲೆಗಳು ಯಾವ್ದು ಕರ್ನಾಟಕದಲ್ಲಿ ಇಲ್ಲಲ್ಲ, ಬರ್ಬೇಕಾಯ್ತು. ಬೇರೆ ಕಡೆ ಮೈಸೂರ್ಗೆ ಹೋಗ್ಬೇಕಾಯ್ತು, ಬೆಳಗಾವಿಗೆ ಹೋಗ್ಬೇಕಾಯ್ತು. ಯಾಕೆ ಬಳ್ಳಾರಿಗೆ ಯಾಕೆ ಬಂದಿದೆ ದುಡ್ಡು? ಇವರ ಬಂಧುಗಳಿಗೆ ಯಾಕೆ ಬಂದಿದೆ ದುಡ್ಡು? ಇವ್ರ ಅಕೌಂಟ್ಗೆ ದುಡ್ಡು ಬಂದಿದೆಯಲ್ಲ, ಇವರ ರಿಲೇಷನ್ ಅಕೌಂಟ್ಗಳಿಗೆ ದುಡ್ಡು ಬಂದಿದೆ. ಅಂದ್ರೆ ಇದು ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂತ ಕಳ್ಳತನ. ಇದು ಈಗಾಗಲೇ ಸೆಂಟ್ರಲ್ CBI ಈಗಾಗಲೇ ಚಾರ್ಜ್ ಶೀಟ್ ಹಾಕಿದ್ದಾರೆ. 3 ಚಾರ್ಜ್ ಶೀಟ್ ಇದೆ, 3ರಲ್ಲೂ ಇವರೇ ಅಪರಾಧಿ. ED ಚಾರ್ಜ್ ಶೀಟ್ ಹಾಕಿದೆ, ಅದರಲ್ಲೂ ಇವರೇ ಅಪರಾಧಿ. ಅಂದ್ರೆ ಕಳ್ಳತನ ಆಗಿರೋದು ಕರೆಕ್ಟ್ ಅಂತ ಸಿದ್ದರಾಮಯ್ಯನವರೇ ಅಸೆಂಬ್ಲಿಯಲ್ಲಿ ಹೇಳ್ಬಿಟ್ರು. 89 ಕೋಟಿ 187 ಕೋಟಿ ಅಲ್ಲ. ಹಂಗಾರೆ 89 ಹೆಂಗ್ ಹೋಯ್ತು? ಯಾರು ಹೇಳಿಕೆ ಮೇಲೆ ಹೋಯ್ತು? ಆ ಅಧಿಕಾರಿ ಡೈರೆಕ್ಷನ್ ಕೊಟ್ಟವ್ರು ಯಾರು? ಈಗೆಲ್ಲ ಅಧಿಕಾರಿಗಳೆಲ್ಲ ಬಾಯ್ ಬಿಟ್ಟಿದಾರಲ್ಲ, ನಮಗ್ ದುಡ್ಡು ಎಲ್ಲಿಂದ ಎಲ್ಲಿ ಕಳಿಸ್ದೆ ಎಲ್ಲ ಡೀಟೇಲ್ ಬಂದಿದೆಯಲ್ಲ. ಇವಾಗ ಇವ್ರೇನೋ SIT ರಚನೆ ಮಾಡ್ಬಿಟ್ಟು ಕ್ಲೀನ್ ಚಿಟ್ ತಗೊಂಬಿಟ್ರೆ ಉಳಿದಂತ 4 ಸಂಸ್ಥೆಗಳು ಕೊಡ್ಬೇಕಲ್ಲ ಕ್ಲೀನ್ ಚಿಟ್. ಹಿಂದೆ ಈಶ್ವರಪ್ಪನ ಘಟನೆ ಆದಾಗ ಅವ್ರಿಗೂ ರಚನೆ ಮಾಡಿದ್ರಿ, ಅವ್ರಿಗೂ COD ತನಿಖೆ ಆಗಿತ್ತು, ಕ್ಲೀನ್ ಚಿಟ್ ಬಂತು. ನಾವು ಅದನ್ನ ಕಂಪ್ಲೀಟ್ ಕೋರ್ಟ್ ಅಲ್ಲಿ ಆಚೆ ಬರೋವರೆಗೂ ನಾವು ಅವ್ರನ್ನ ತಗೊಳಲ್ಲ ಅಂತ ಹೇಳಿದ್ರಿ, ನಾವು ತಗೊಂಡಿಲ್ಲ. ಇವಾಗೂ ಅಷ್ಟೇ, ಅವರು ಅಲ್ಲಿಂದ ತಗೊಂಬರ್ಲಿ, ಕೋರ್ಟ್ ಇಂದ, CBI ಇಂದ ಅಲ್ಲ. CBI ಇಂದ ಬೇಡ, ಕೋರ್ಟ್ ಅಲ್ಲಿ ನಡೀತಾ ಇದೆಯಲ್ಲ, ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ತಗೊಂಡ್ ಸೇರ್ಕೊಂಡ್ಲಿ, ನಮ್ಗೇನು. CBI ನಲ್ಲೂ ತರದ್ ಬೇಡ, EDನೂ ತರದ್ ಬೇಡ. ಇಲ್ಲಿ ಸರ್ಕಾರಿ ಇದು ಡಿಫರೆಂಟ್, ಬೇರೆ ಅಲಿಗೇಷನ್ಗೂ ಬೇರೆ ಅಕ್ರಮಕ್ಕೂ ಇದು ಡಿಫರೆಂಟ್. ಡೈರೆಕ್ಟ್ ಆಗಿ ಟ್ರೆಜರಿಗೆ ಕೈ ಹಾಕಿ ಕನ್ನ ಹಾಕಿ ಬೀಗ ಹೊಡೆದು ತಗೊಂಡೋಗಿರುವಂತ ಕೇಸ್ ಇದು. ಅದಕ್ಕೆ ನಾವು ಬಿಡ್ತಾ ಇಲ್ಲ. ಇದು ಎಸ್ಟಿಗಳ ಹಣ, ಪರಿಶಿಷ್ಟರ ಹಣ, ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ಇದು ನಾಗೇಂದ್ರನ್ ಪ್ರಶ್ನೆ ಅಲ್ಲ, ನಾಗೇಂದ್ರ ವ್ಯಕ್ತಿ ಪ್ರಶ್ನೆ ಅಲ್ಲ, ದುಡ್ಡು ಲೂಟಿ ಮಾಡಿದವ್ರ ಪ್ರಶ್ನೆ ನಮ್ದು. ಏನ್ ನಾಗೇಂದ್ರ ನಾನು ST ಅಂದ್ರೆ ಬೇರೆ STಗಳು ಮಾಡ್ಲಿ, ಇನ್ನೂ 4 ಜನ ಇದಾರಲ್ಲ STಗಳು ಆ ಜಿಲ್ಲೆಯಲ್ಲಿ, ಮಾಡ್ಲಿ. ಅವ್ರಿಗೆ ಲೇಡಿ ಕೋಟಾನೇ ಮಾಡ್ಲಿ. ST ಲೇಡಿ ಇದಾರೆ, ಸುಮ್ನೆ ದಲಿತರ ಕೋಟ ಮಾಡೋದ್ ಬೇಡ. ಪಕ್ಕದಲ್ಲಿ ಯಾರ ಇದಾರೆ ನಿಮ್ ಜಿಲ್ಲೆಯವರು, ಅವ್ರಿಗೆ ಕೊಡಿ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡಿ. ತನಿಖೆ ಮಾಡ್ದಿರ ಅರೆಸ್ಟ್ ಆಗಿ ಜೈಲ್ಗೆ ಹೆಂಗ್ ಹೋದ್ರು ಇವರು? ತನಿಖೆ ಮಾಡ್ದಿರ ಚಾರ್ಜ್ ಶೀಟ್ ಹೆಂಗ್ ಹಾಕಿದ್ರು ಇವರು? 9,000 ಪೇಜು ಚಾರ್ಜ್ ಶೀಟ್ ಇರುವಂತದ್ದು, ಅದ್ ಹೆಂಗಾಯ್ತು? ತನಿಖೆ ಮಾಡ್ದಿರ ಅಷ್ಟೊಂದು ಮಾಹಿತಿ ಹೆಂಗ್ ಕಲೆಕ್ಟ್ ಆಯ್ತು? ಈಗ ನಾಗೇಂದ್ರ ಬೇಡಪ್ಪ, ಇರೋ ಎಲ್ಲಾ ಮಂತ್ರಿಗಳ ಮೇಲೆ ಹಾಕ್ಬೋದಾಯ್ತಲ್ಲ. CBIಗೆ ಕೋಪ ಇದ್ರೆ ಇನ್ನು ಉಳಿದಂತ ಮಂತ್ರಿಗಳಿದಾರಲ್ಲ, ಆ ಮಂತ್ರಿಗಳ ಮೇಲೆಲ್ಲ ಹಾಕ್ಬೋದಾಯ್ತಲ್ಲ. ಯಾಕೆ ಹಾಕಿಲ್ಲ? ನಿನ್ ಮೇಲೆ ಯಾಕೆ ಹಾಕಿದ್ದಾರೆ? ಕದ್ದಿದ್ಯಾ, ಅದಕ್ಕೆ ಹಾಕಿದ್ದಾರೆ.